ಹಲೋ, ವೆಲ್ಕಮ್ ಬ್ಯಾಕ್. ಪ್ರೀವಿಯಸ್ ವಿಡಿಯೋ ನೀವು ಬಾಕ ಬೀಚ್ ನೋಡಿದ್ದೀರಾ. ಸೊ ಗೋವಾದಲ್ಲಿ ನೈಟ್ ಲೈಫ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಸುಮಾರು ಒಂದು 9 o'clock 10 o'clock ಇದೆ ಆಯ್ತಾ ಟೈಮು. ಸೊ ನಿಮಗೆ ಗೊತ್ತು, ಎವ್ರಿ ರೋಡಲ್ಲೂ ನಿಮಗೆ ವೈನ್ ಶಾಪು, ಎಣ್ಣೆ ಅಂಗಡಿ ತುಂಬ ಇರುತ್ತೆ. ಸೊ ಕಮ್ಮಿಗೆ ಎಣ್ಣೆನೂ ಸಿಗುತ್ತೆ. ಎಷ್ಟು ಕಮ್ಮಿ ಅಂತಂದರೆ ಬಿಯರ್ ಎಲ್ಲ 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಬ್ರ್ಯಾಂಡ್ಸು ಅವೈಲಬಲ್ ಇರುತ್ತೆ. ಆ್ಯಂಡ್ ಪಬ್ಗೆ ವಿಚಾರಕ್ಕೆ ಬಂದರೆ ಫುಡ್ಡು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಎಣ್ಣೆ ಎಲ್ಲೋದ್ರೂ ಚೀಪೇ, ಅದ್ರ ಬಗ್ಗೆ ವರಿ ಮಾಡಬೇಡಿ. ಆ್ಯಂಡ್ ಇಲ್ಲಿ ಮಾರ್ನಿಂಗಿಂತ ನೈಟ್ ಫುಲ್ಲು ಆ್ಯಕ್ಟಿವ್ ಆಗಿರ್ತಾರೆ ಜನ. ಲೈವ್ ಡ್ಯಾನ್ಸ್ ನಡೀತಾ ಇರುತ್ತೆ. ಡಾನ್ಸರ್ಸು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತುಂಬಾ ಚಿಲ್ ಮಾಡ್ತಾ ಇರ್ತಾರೆ. ಸಕ್ಕತ್ತಾಗಿರುತ್ತೆ ಈವೆಂಟ್ಸ್ ಎಲ್ಲ. ಆ್ಯಂಡ್ ಕಪಲ್ಸು, ಫ್ರೆಂಡ್ಸು, ಫ್ಯಾಮಿಲೀಸ್ ಎಲ್ಲರೂ ಇರ್ತಾರೆ. ಸೇಫ್ಟಿ ವೈಸ್ ಗರ್ಲ್ಸ್ಗೆ ಅಮೇಝಿಂಗ್ ಆಯಿತಾ. ಬೌನ್ಸರ್ಸ್ ಇರ್ತಾರೆ, ಪೊಲೀಸ್ ಇರ್ತಾರೆ. ಆ್ಯಂಡ್ ಇನ್ನೊಂದಂದರೆ ಎಲ್ಲ ಕಡೆ ಆರಾಮಾಗಿ ಬೀಚ್ ಹತ್ರ ಚಿಲ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ನೀವು ನೋಡ್ಬೋದು, ಹಟ್ ಥರ ಇದೆಯಲ್ಲ, ಅಲ್ಲೆಲ್ಲ ಪ್ಲೇಸಸ್ ಆರ್ಡ್ರ್ ಮಾಡ್ತಾರೆ. ಅಂದರೆ ಎಣ್ಣೆ ಬೇಕಾದರೆ ಎಣ್ಣೆ, ಡ್ರಿಂಕ್ಸು ಅಥವಾ ಏನು ಹೇಳ್ತಾರೆ ಫುಡ್ಡು ಎಲ್ಲನೂ ಸಿಗತ್ತೆ ನಿಮಗೆ ಆರಾಮಾಗಿ. ಅದೆಲ್ಲ ಬೇಡ, ನಮಗೆ ಈ ಕಡೆ ಆರಾಮಾಗಿ ಕಾಮಾಗಿರ್ಬೇಕಂತ ಹೇಳಿದ್ರೆ ಬೀಚ್ ವೈಬ್ಸೂ ಅಮೇಝಿಂಗ್ ಆಗಿರುತ್ತೆ. ಬೀಚ್ ಹತ್ರನೂ ಅಷ್ಟೇ, ಹತ್ರ ಹೋದರೆ ನಿಮಗೆ ಅಲೆಗಳ ಸೌಂಡ್ ಇರುತ್ತೆ. ನಿಮಗೆ ಲೌಡ್ ಮ್ಯೂಸಿಕ್ ಬೇಕು, ಏನು ಹೇಳ್ತಾರೆ ಚಿಲ್ ಮಾಡ್ತಾ ಕುಡಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವೈಲಬಲ್ ಇದೆ. ನಾನು ನೋಡಿ ಅಲ್ಲಿ ಬೀಚ್ ಹತ್ರನೇ ಜಾಸ್ತಿ ಹೋಗ್ತಿದ್ದೆ. ಬಿಕಾಸ್ ನಾನು ಡ್ರಿಂಕ್ ಮಾಡಲ್ಲ ಆ್ಯಂಡ್ ನಾನ್ ವೆಜ್ ಫುಡ್ಡು ಕೂಡ ಟ್ರೈ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಸೀ ಫುಡ್ ಇಲ್ಲಿ ತುಂಬಾ ಟೇಸ್ಟಿ ಇರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು, ಕೇಳ್ಪಟ್ಟಿದ್ದೀನಿ. ಸೊ ನೀವು ಸೀ ಫುಡ್ಡು, ಡ್ರಿಂಕ್ಸು ಟ್ರೈ ಮಾಡಬೇಕಂದ್ರೆ ಅಮೇಝಿಂಗ್ ಪ್ಲೇಸು. ಗೋವಾ ಅಂದರೆ ಗೋವಾನೇ ಆಯಿತಾ. ಆ್ಯಂಡ್ ಇನ್ನೊಂದು ಏನು ಹೇಳಿದ್ರೆ, ಸ್ಕ್ಯಾಮರ್ಸ್ ಅಂತ ಹೇಳ್ತಾರಲ್ಲ, ನೀವು ಹೇಗಿರ್ತೀರ ಹಾಗೆ ಆಯಿತಾ. ಸುಮ್ಮನೆ ಅನ್ನೆಸೆಸರಿ ಜನಗಳು ಮಾತಾಡ್ಸಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಬಟ್ ಸೇಫ್ಟಿ ವೈಸ್ ಅಮೇಝಿಂಗ್ ಆಗಿರುತ್ತೆ, ಅದ್ರ ಬಗ್ಗೆ ವರಿನೇ ಇಲ್ಲ. ಈ ಪಬ್ಬಲ್ಲಿ ಬಂದ್ಬಿಟ್ಟು ಫ್ರೀ ಎಂಟ್ರೆನ್ಸ್ ಇತ್ತು. ಸೊ ಸ್ವಲ್ಪ ಚಿಲ್ ಮಾಡಿದ್ವಿ. ಈಗ ಸುಮಾರು ಒಂದು 2 o'clock ಆಗಿದೆ ನೈಟು. ಬಟ್ ಸ್ಟಿಲ್ ನೋಡಿ ಜನ ಹಿಂಗೆ ಓಡಾಡ್ತಿರ್ತಾರೆ. ಸೇಫ್ಟಿನೂ ಚೆನ್ನಾಗಿದೆ. ಆ್ಯಂಡ್ ಕ್ಯಾಶು ನಿಮಗೆ ಅಂದರೆ ಏನು ಹೇಳ್ತಾರೆ ಗೋಡಂಬಿ ನಿಮಗೆ ಸಿಗತ್ತೆ. ಅದನ್ನು ತಿನ್ನಿ ಆಯಿತಾ. ವೆಜ್ ಇರೋರಿಗೆ ಅದೇ ಚಂದ ಅಲ್ವಾ. ಸೊ ಮತ್ತು ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ಫುಡ್ ಸ್ವಲ್ಪ ಕಾಸ್ಟ್ಲಿನೇ ಗೈಸ್. ಆ್ಯಂಡ್ ಪಾರ್ಕಿಂಗಲ್ಲಿ ನನಗೆ ಇಲ್ಲಿ ಇಷ್ಟ ಆಗಲಿಲ್ಲ. ಸಿಂಪಲ್ ಆಗಿರೋದ್ಕೂ ಒಂದು 1 ಅವರು 1/2 hour ಇದ್ರೂ ನಿಮಗೆ ಅವರು 100 ರುಪೀಸೇ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಬೈಕ್ ನಾವು ರೆಂಟಿಗೆ 400 ಇಸ್ಕೊಂಡಿದ್ವಲ್ಲ, ಸೊ ಆ ಥರ ಇರುತ್ತೆ. ಇದಾಗಿದ್ದು ಗೋವಾ ಕಂಪ್ಲೀಟ್ ನೈಟ್ ಲೈಫು. ತುಂಬ ಚೆನ್ನಾಗಿದೆ ಗೋವಾ, ಚಿಲ್ ಮಾಡಿ. ಪ್ಲೀಸ್ ವೆಯ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ.